ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗ್ ಅನ್ನೋದು ತುಂಬ ಸ್ಪೆಷಲ್ ಆಗಿರುವಂತಹ ನೈಟ್ ಈವ್ನಿಂಗ್ ರೀಡಿಂಗ್ ಆಗಿರುತ್ತೆ. ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನೈಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲಿಗೆ ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ಅನ್ನೋದು ನಿಮ್ಮವರೆಗೆ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಸೊ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಇಲ್ಲಿ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಪ್ರೆಸೆಂಟ್ ಟೈಮ್ ಅಂದರೆ ನೈಟ್ ಟೈಮ್ನಲ್ಲಿ ಅವರ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಕಾಣ್ತಾ ಇದೆ. ಎಮೋಷನ್ಸ್ ಅನ್ನೋದು ಹೆವಿ ಆಗ್ತಾ ಇದೆ. ಪಾಸ್ಟ್ ಮೆಮೊರೀಸ್ ಮತ್ತೆ ಬರ್ತಾ ಇದೆ. ಅಂದರೆ ಫಿಸಿಕಲಿ ಬ್ಯುಸಿ ಆಗಿದ್ರೂ ಕೂಡ ಮೈಂಡ್ ಫುಲ್ಲಿ ಕಾಮ್ ಆಗಿಲ್ಲ. ಇನ್ನರ್ ಪೀಸ್ ಮಿಸ್ಸಿಂಗ್ ಆಗಿದೆ. ನಿಮ್ಮ ಎನರ್ಜಿ ಕೂಡ ಅದೇ ರೀತಿ ಕಾಣ್ತಾ ಇದೆ. ನೀವು ಬ್ಯುಸಿ ಆಗಿರ್ಬೋದು, ಬಟ್ ನಿಮ್ಮ ಮೈಂಡ್ ಅನ್ನೋದು ಇನ್ನೂ ಕೂಡ ಕಾಮ್ ಆಗಿಲ್ಲ. ಅವರ ಬಗ್ಗೆ ನೆನಪಾಗ್ತಾ ಇದೆ. ಎನರ್ಜಿ ಯಾವ ರೀತಿಯ ಇದೆ ಅಂದರೆ, ನೀವು ಎಮೋಷ್ನಲಿ ಓವರ್ಲೋಡೆಡ್ ಆಗ್ತಾ ಇದ್ದೀರಾ. ಇಲ್ಲಿ ತುಂಬ ಜನರು ಸೈಲೆಂಟ್ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಇದೆ. ಯಾರಿಗೂ ಹೇಳಲಾಗದ ಫೀಲಿಂಗ್ಸ್, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗದೇ ಇರುವ ಪೇನ್, ಇನ್ನರ್ ಲೋನ್ಲಿನೆಸ್. ಈ ನೈಟ್ ಎನರ್ಜಿ ಒಂದು ಥಿಂಗ್ ಹೈಲೈಟ್ ಮಾಡ್ತಾ ಇದೆ. ನೀವು ನಿಮ್ಮ ಎಮೋಷನ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದೀರಾ. ಆದರೆ ಯೂನಿವರ್ಸ್ ಹೇಳ್ತಾ ಇದೆ, ಫೀಲ್ ಇಟ್, ಡೋಂಟ್ ಹೈಡ್ ಇಟ್. ಆ ಎನರ್ಜಿ ಇದೆ. ನೀವು ಅಕ್ಸೆಪ್ಟ್ ಮಾಡಿದ್ರೆ ಮೈಂಡ್ ಲೈಟರ್ ಆಗುತ್ತೆ, ಹಾರ್ಟ್ ಕಾಮ್ ಆಗುತ್ತೆ, ಎನರ್ಜಿ ಫ್ಲೋ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಓವರ್ ಥಿಂಕಿಂಗನ್ನು ಬಿಡಿ ಅನ್ನೋ ಗೈಡೆನ್ಸ್ ಕೂಡ ನಿಮಗೆ ಇದೆ. ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನಿಮ್ಮ ಮೈಂಡ್ನಲ್ಲಿ ಕಂಟಿನ್ಯೂಸ್ಲಿ ಬರ್ತಾ ಇದ್ದಾರೆ ಆ ವ್ಯಕ್ತಿ. ಅವ್ರನ್ನ ನಿಮಗೆ ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಎಮೋಷ್ನಲ್ ಲಿಂಕ್ ಇನ್ನೂ ಆ್ಯಕ್ಟಿವ್ ಆಗಿದೆ. ಆ ವ್ಯಕ್ತಿ ನಿಮ್ಮ ಜೊತೆ ಈಗ ಕಮ್ಯುನಿಕೇಷನಲ್ಲಿ ಇರ್ಬೋದು, ಅಥವಾ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಫೈಟ್ ಇರಬಹುದು, ಡಿಸ್ಟೆನ್ಸ್ ಅನ್ನೋದು ಇರ್ಬೋದು. ಏನೇ ಇದ್ದರೂ ಕೂಡ ಅವರನ್ನು ಮರೆಯೋದಕ್ಕೆ, ಫರ್ಗೆಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಈ ಕನೆಕ್ಷನ್ನಲ್ಲಿ ಈಗ ಸೈಲೆನ್ಸ್ ಇದೆ, ಕಮ್ಯುನಿಕೇಷನ್ ಕಡಿಮೆ ಇದೆ, ಡಿಸ್ಟೆನ್ಸ್ ಹೆಚ್ಚಾಗಿದೆ, ಕ್ಲಾರಿಟಿ ಅನ್ನೋದು ಇಲ್ಲ. ಆದರೆ ಇಂಟ್ರೆಸ್ಟಿಂಗ್ ಏನಂದರೆ, ಎನರ್ಜಿ ಕನೆಕ್ಷನ್ ಬ್ರೇಕ್ ಆಗಿಲ್ಲ. ಆ ಎನರ್ಜಿ ಕಾಣ್ತಾ ಇದೆ. ಅವರು ಫಿಸಿಕಲಿ ದೂರ ಇದ್ದರೂ ಕೂಡ ಮೆಂಟಲಿ ಕನೆಕ್ಷನ್ ಇದೆ. ಅವರ ಬಗ್ಗೆ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಕಣ್ಣೀರು ಹಾಕ್ತಾ ಇದ್ದೀರಾ. ಕೆಲವರು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಇದೆ. ಈ ವ್ಯಕ್ತಿಯ ಎನರ್ಜಿ ಪ್ರಕಾರ ನೋಡೋಣ. ಪ್ರಾಬ್ಲಮ್ ಏನು ಅಂದರೆ, ಈಗೋ, ಕನ್ಫ್ಯೂಷನ್, ಫಿಯರ್ ಅನ್ನೋದು ಈ ವ್ಯಕ್ತಿಗೂ ಕೂಡ ಇದೆ. ಅಂದರೆ 3 ಎನರ್ಜಿ ಅವರನ್ನು ಬ್ಲಾಕ್ ಮಾಡ್ತಾ ಇದೆ. ಫೀಲ್ ಮಾಡ್ತಾ ಇದ್ದಾರೆ, ನಾನೇನೋ ಮಿಸ್ ಮಾಡ್ತಾ ಇದ್ದೀನಿ, ಆದರೆ ಆ್ಯಕ್ಷನ್ ಡಿಲೇ ಆಗ್ತಾ ಇದೆ. ಏನು ಮಿಸ್ ಮಾಡ್ತಾ ಇದ್ದಾರೆ? ನಿಮ್ಮನ್ನೇ ಮಿಸ್ ಮಾಡ್ತಾ ಇರೋದು. ನೀವು ಅವ್ರ ಜೊತೆ ಇದ್ದ ಕ್ಷಣಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮಾತು, ನೀವು ಅವ್ರ ಜೊತೆ ನಗ್ತಾ ಇದ್ದ ರೀತಿ, ಇದೆಲ್ಲವನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ನೀವು ತುಂಬ ಫೀಲ್ ಮಾಡಿದ್ರಿ, ತುಂಬ ಲವ್ ಕೊಟ್ರಿ, ತುಂಬ ಕೇರ್ ಕೊಟ್ರಿ, ಆದರೆ ರಿಸೀವ್ ಅನ್ನೋದು ಕಡಿಮೆ ಆಯಿತು. ಈ ವ್ಯಕ್ತಿಗೆ ನೀವು ಅವರ ಲೈಫ್ನಲ್ಲಿ ಇದ್ದಾಗ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗಲಿಲ್ಲ. ಇವತ್ತಿನ ನೈಟ್ ಎನರ್ಜಿಯ ಪ್ರಕಾರ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ. ಈಗ ಕ್ಲಾರಿಟಿ ಬರ್ತಾ ಇದೆ. ಸೈಲೆನ್ಸ್ ನೀವು ಎಷ್ಟು ಅನುಭವಿಸಿದ್ರಿ, ಈಗ ಆನ್ಸರ್ ಸ್ಲೋಲಿ ನಿಮಗೆ ಸಿಗ್ತಾ ಇದೆ. ಬಟ್ ಆ ವ್ಯಕ್ತಿ ಪೇನ್ ಅನುಭವಿಸ್ತಾ ಇದ್ದಾರೆ. ಬ್ಯಾಲೆನ್ಸ್ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ರಿಯಲೈಸೇಷನ್ ಬರ್ತಾ ಇದೆ. ಎಮೋಷ್ನಲ್ ಮೆಚ್ಯೂರಿಟಿ ಅನ್ನೋದು ಬರ್ತಾ ಇದೆ. ಈ ಎನರ್ಜಿ ಕಾಣ್ತಾ ಇದೆ. ತುಂಬ ದಿನಗಳಿಂದ ನಿಮ್ಮ ಲೈಫ್ನಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ಸ್ಟಕ್ ಆಗಿದೆ, ಮೂವ್ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ, ಕಾಲ್ ಬರ್ತಾ ಇಲ್ಲ, ಮೆಸೇಜ್ ಬರ್ತಾ ಇಲ್ಲ. ಅಂದರೆ ನೀವು ಟ್ರೈ ಮಾಡಿದ್ದೀರಾ, ಸಿಚುವೇಶನ್ ಚೇಂಜ್ ಆಗಲಿಲ್ಲ, ಆನ್ಸರ್ ಬಂದಿಲ್ಲ, ಕ್ಲಾರಿಟಿ ಬಂದಿಲ್ಲ, ಕಾಲ್ ಬಂದಿಲ್ಲ, ಮೆಸೇಜ್ ಬಂದಿಲ್ಲ. ಬಟ್ ಈಗ ಎನರ್ಜಿ ಶಿಫ್ಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ಈ ಎನರ್ಜಿಯಲ್ಲಿ ಮೊದಲಿಗೆ ಏನು ಬ್ರೇಕ್ ಆಗುತ್ತೆ ಅಂದರೆ, ಈ ವ್ಯಕ್ತಿ
ಸ್ಟಕ್ ಸಿಚುವೇಶನ್ನಿಂದ ಹೊರಗಡೆ ಬರ್ತಾರೆ. ಅಂದರೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಡಿಲೇ ಏನು ಮಾಡ್ತಾಯಿದ್ರು ಬೇಗ ಫಾಸ್ಟಾಗಿ ಮೂವ್ ಆಗೋದಕ್ಕೆ ಥಿಂಕ್ ಮಾಡ್ತಾರೆ. ನೀವು ಇಷ್ಟು ದಿನ ಏನು ಫೀಲ್ ಮಾಡ್ತಾಯಿದ್ರಿ, ನನ್ನ ಲೈಫ್ ಯಾಕೆ ಮೂವ್ ಆಗ್ತಾ ಇಲ್ಲ, ಆ ಕ್ವಶನ್ಗೆ ಯೂನಿವರ್ಸ್ ಈಗ ರೆಸ್ಪಾನ್ಸ್ ಕೊಡ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಇವತ್ತಿನ ನೈಟ್ ಟೈಮ್ ಎನರ್ಜಿ, ಆ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಥಾಟ್ಸ್ ಬರ್ತಾ ಇದೆ, ಪಾಸ್ಟ್ ಮೆಮೊರೀಸ್ ರಿಪ್ಲೇ ಆಗ್ತಾ ಇದೆ, ನೀವು ಮಾತಾಡಿದ ಕ್ಷಣಗಳು ರಿಪೀಟ್ ಆಗ್ತಾ ಇದೆ. ಡೇ ಟೈಮ್ನಲ್ಲಿ ಅವರು ಡಿಸ್ಟ್ರಾಕ್ಟ್ ಆಗ್ಬೋದು, ಆದರೆ ನೈಟ್ ಟೈಮ್ನಲ್ಲಿ ಸೈಲೆನ್ಸ್ ಅವರನ್ನು ಹೆದರಿಸ್ತಾ ಇದೆ. ಈ ಸೈಲೆನ್ಸ್ ಏನು ಮಾಡ್ತಾ ಇದೆ ಅಂದರೆ ಸತ್ಯ ತೋರಿಸ್ತಾ ಇದೆ. ಅಂದರೆ ಈ ಹಿಂದೆ ಯಾವ ರೀತಿ ನಡೀತು, ನೀವು ಯಾವ ರೀತಿ ಫೀಲ್ ಮಾಡಿದ್ರಿ, ನೀವು ಯಾವ ರೀತಿ ಅವರನ್ನು ಚೇಸ್ ಮಾಡ್ತಾಯಿದ್ರಿ, ಅವ್ರು ಏನನ್ನು ಕಳ್ಕೊಂಡ್ರು, ಅಮೂಲ್ಯವಾದ ಒಬ್ಬ ವ್ಯಕ್ತಿಯನ್ನು ಅವ್ರು ಕಳ್ಕೊಂಡಿರೋದನ್ನು ಸೈಲೆನ್ಸ್ ಅನ್ನೋದು ಅವ್ರಿಗೆ ಸತ್ಯವನ್ನು ತೋರಿಸ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಅವರ ಈಗೋ ಕಡಿಮೆ ಆಗ್ತಾ ಇದೆ, ಎಮೋಷ್ನಲ್ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಆ ಎನರ್ಜಿ ಇದೆ. ನೀವು ರೀಪ್ಲೇಸ್ ಆಗೋ ವ್ಯಕ್ತಿ ಅಲ್ಲ, ನೀವು ಜೆನ್ಯೂನ್ ಕನೆಕ್ಷನ್ ಆಗಿದ್ರಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಸೈಲೆನ್ಸ್ ಪೇಯ್ನ್ ಆಗ್ತಾ ಇದೆ ಅವ್ರಿಗೆ. ಲೋನ್ಲಿನೆಸ್ ಸ್ಟ್ರಾಂಗ್ ಆಗ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ ಕಾಣ್ತಾ ಇದೆ. ಓಪನ್ಲಿ ಅವರು ಹೇಳ್ಕೊಳ್ದೇ ಇದ್ದರೂ ಕೂಡ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ ಇಲ್ಲಿ. ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಫೀಲ್ ಆಗ್ತಾ ಇದೆ. ಮೆಮೊರೀಸ್ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಮಾತು, ನಿಮ್ಮ ಕೇರ್, ನಿಮ್ಮ ಸೈಲೆನ್ಸ್ ಮೆಂಟಲಿ ರಿಪೀಟಾಗಿ ಅವರ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ಈ ವ್ಯಕ್ತಿಯ ಹಾರ್ಟ್ನಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ನಾನು ಹೇಳ್ತಾ ಇರೋವಂಥದ್ದು, ಕರೆಂಟ್ ಎನರ್ಜಿಯಲ್ಲಿ ಲವ್ ಇದೆ, ಫಿಯರ್ ಇದೆ, ಗಿಲ್ಟ್ ಕೂಡ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ಅವರು ಮಾಡಿದ ಮಿಸ್ಟೇಕ್ಸ್ ರೀಕಾಲ್ ಆಗ್ತಾ ಇದೆ. ನಿಮ್ಮ ಹರ್ಟ್ ಮೆಮೊರಿ ಬರ್ತಾ ಇದೆ. ನೀವು ಎಷ್ಟು ಹರ್ಟ್ ಆದ್ರಿ ಅದು ನೆನಪಿಗೆ ಬರ್ತಾ ಇದೆ. ಗಿಲ್ಟ್ ಬಿಲ್ಡ್ ಆಗ್ತಾ ಇದೆ. ಸ್ಲೋಲಿ ರಿಯಲೈಸ್ ಆಗ್ತಾ ಇದೆ, ನಾನು ಅವ್ರಿಗೆ ವ್ಯಾಲ್ಯೂ ಕೊಡಲಿಲ್ವಲ್ಲ ಅನ್ನೋ ಥಿಂಕ್ ಬರ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು, ಮತ್ತೆ ಕನೆಕ್ಷನ್ ರೀಸ್ಟೋರ್ ಮಾಡಬೇಕು, ಮತ್ತೆ ಕ್ಲಾರಿಟಿ ಕ್ರಿಯೇಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎನರ್ಜಿ ಓಪನ್ ಆಗಿದೆ, ಆ್ಯಕ್ಷನ್ ಬರ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ರಿಜೆಕ್ಷನ್ ಫಿಯರ್ ಕೂಡ ಇದೆ, ಟೈಮಿಂಗ್ ಫಿಯರ್ ಇದೆ, ಜಡ್ಜ್ಮೆಂಟ್ ಫಿಯರ್ ಕೂಡ ಇದೆ. ನೈಟ್ ಟೈಮ್ನಲ್ಲಿ ಮೆಮೊರೀಸ್ ಇನ್ಕ್ರೀಸ್ ಆಗ್ತಾ ಇದೆ. ಎಮೋಷ್ನಲ್ ಪ್ರೆಷರ್ ರೈಸ್ ಆಗ್ತಾ ಇದೆ. ಥಾಟ್ಸ್ ಹೆವಿ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಅವರು ನಿಮ್ಮನ್ನು ಪೂರ್ತಿಯಾಗಿ ಮರ್ತಿಲ್ಲ. ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ. ಇನ್ನೂ ಕೂಡ ಕನ್ಫ್ಯೂಸ್ಡ್ ಆಗಿದ್ದಾರೆ. ಯಾಕೆ ಕನೆಕ್ಟ್ ಆಗಿದ್ದಾರೆ ಅಂದರೆ ಕೆಲವೊಂದು ಸಲ ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಾ, ಏನೋ ವರ್ಕ್ ಮಾಡ್ತಾ ಇರ್ತೀರಾ, ಅಥವಾ ಹೊರಗಡೆ ಇರ್ತೀರಾ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿರ್ಬೋದು, ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು. ಬಟ್ ಸಡನ್ಲಿ ನಿಮಗೆ ಅವರ ನೆನಪಾಗ್ಬಿಡುತ್ತೆ. ಏನೂ ಕಾರಣನೇ ಇರೋದಿಲ್ಲ. ಯಾಕೆ ಅಂದರೆ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮ ಎನರ್ಜಿ ಅವರಿಗೆ ರಿಫ್ಲೆಕ್ಟ್ ಆಗೋ ರೀತಿ ಅವರ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆ ವ್ಯಕ್ತಿಗೆ ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ. ಸೈಲೆನ್ಸ್ ಅನ್ನೋದು ಸತ್ಯವನ್ನು ಹೊರಗಡೆ ತರ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಲೈಫ್ನಲ್ಲಿ ಸ್ಟಕ್ ಆಗಿರುವ ಏನೇ ಆಗಿದ್ರೂ ಕೂಡ ಅದು ಮೂವ್ ಆಗಲಿ, ಅಂದರೆ ಪಾಸಿಟಿವ್ ಆಗಿರುವ ಯಾವುದೇ ವಿಷಯಗಳಾಗಲಿ ಅದು ಮೂವ್ ಆಗಲಿ. ಬ್ಲಾಕ್ಡ್ ಎನರ್ಜಿ ಇದ್ದರೆ ಅದು ರಿಲೀಸ್ ಆಗಲಿ. ಕ್ಲಾರಿಟಿ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರಲಿ. ನಿಮಗೆ ಹ್ಯಾಪಿನೆಸ್, ಖುಷಿ ಅನ್ನೋದು ನಿಮ್ಮ ಲೈಫ್ನಲ್ಲಿ ತುಂಬಿರಲಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲೈಕ್ ಮಾಡ್ತೀರಾ, ಅದೇ ರೀತಿ ರೀಡಿಂಗನ್ನು ನೋಡ್ತೀರಾ, ಶೇರ್ ಮಾಡ್ತೀರಾ, ಎಲ್ರಿಗೂ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.